ಮನುಷ್ಯ ಆಗಲಿ ಅಥವಾ ಬೇರೆ ಯಾವುದೇ ಒಂದು ಜೀವಿ ಆಗಲಿ ಹುಟ್ಟು ಅಂತ ಅಂದಮೇಲೆ ಸಾವು ಕೂಡ ಇರಲೇಬೇಕು. ಸಾವಿನ ನಂತರದ ಆತ್ಮವು ದೇಹವನ್ನು ತೊರೆದಾಗ ಅದು ಸ್ವಲ್ಪ ಸಮಯದವರೆಗೆ ಸುಪ್ತಾವಸ್ಥೆಯಲ್ಲಿರುತ್ತದೆ ಅಂತ ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಆತ್ಮವು ಪ್ರಜ್ಞೆಯನ್ನ ಮರಳಿ ಪಡೆದ ನಂತರ ತನ್ನ ದೇಹವನ್ನ ಕಂಡು ದುಃಖ ಪಡುತ್ತಂತೆ. ದೇಹವನ್ನ ಕಂಡು ದುಃಖ ಪಡುವಾಗ ದುಃಖದಲ್ಲಿರುವ ತನ್ನ ಕುಟುಂಬವನ್ನು ಸಹ ಕಂಡು ಅದು ಕೂಡ ಮರುಕವನ್ನ ವ್ಯಕ್ತಪಡಿಸುತ್ತದಂತೆ. ತನ್ನ ಕುಟುಂಬದೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತದೆ, ಹಾಗೆ ತನ್ನ ದೇಹವನ್ನ ಮರಳಿ ಸೇರಲು ಇಚ್ಛಿಸುತ್ತಾ ಇರುತ್ತಂತೆ. ಯಾವ ಆತ್ಮವು ತನ್ನ ಪ್ರಜ್ಞೆಯನ್ನ ಪಡೆದುಕೊಂಡ ತಕ್ಷಣ ಯಮದೂತರು ಬಂದು ಆತ್ಮವನ್ನ ತಮ್ಮೊಂದಿಗೆ ಯಮಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ. ಯಮಲೋಕದಲ್ಲಿ ಚಿತ್ರಗುಪ್ತರು ಮತ್ತು ಅವನ ಸಹಚರರು ಆತ್ಮವು ದೇಹದಲ್ಲಿದ್ದಾಗ ಮಾಡಿದ ಎಲ್ಲಾ ಕಾರ್ಯಗಳನ್ನ ಲೆಕ್ಕ ಮಾಡ್ತಾರೆ. ಯಾರಿಗೂ ಕೂಡ ನಾವು ಸತ್ತ ಮೇಲೆ ನಮ್ಮ ಆತ್ಮ ಏನಾಗುತ್ತೆ ಅಂತ ಅರಿವಿರೋದಿಲ್ಲ. ನಮ್ಮೆಲ್ಲರ ಪ್ರಕಾರ ಮರಣದ ನಂತರ ನಾವು ಇನ್ನೊಂದು ಜನ್ಮವನ್ನ ಪಡೆಯುತ್ತೇವೆಂಬ ನಂಬಿಕೆ ಇದೆ. ನಿಜವಾಗಿಯೂ ಕೂಡ ನಾವು ಮರಣದ ನಂತರ ಏನಾಗ್ತೇವೆ, ಆತ್ಮಕ್ಕೂ ಯಮಲೋಕಕ್ಕೂ ಇರುವ ಸಂಬಂಧ ಏನು, ಈ ಎಲ್ಲದರ ವಿಚಾರವನ್ನ ಈ ವಿಡಿಯೋದಲ್ಲಿ ನೋಡೋಣ. ಯಾವುದೇ ಒಬ್ಬ ವ್ಯಕ್ತಿ ಸತ್ತ ನಂತರ ತನ್ನ ಆತ್ಮವು 12 ದಿನಗಳವರೆಗೆ ಕುಟುಂಬದಲ್ಲೇ ಉಳಿಸ್ಕೊಂಡಿರತ್ತಂತೆ. ನಂತರ ಕುಟುಂಬವು ನೀಡಿದ ಪಿಂಡದಾನವನ್ನು, ನೀರನ್ನು ಕುಡಿದು ತನ್ನ ಅಸ್ವಾಭಾವಿಕ ದೇಹವನ್ನ ಬೆರಳಿನ ಆಕಾರದಲ್ಲಿ ಮಾಡತ್ತಂತೆ. ಜೀವಂತವಾಗಿದ್ದಾಗ ಮಾಡಿದ ಎಲ್ಲಾ ಕರ್ಮವನ್ನ ಪಾವತಿಸಬೇಕಾಗತ್ತೆ. ಈ ಅನಾಚಾರದ ದೇಹವನ್ನ ಯಮದೂತರು 12ನೇ ದಿನದಂದು ಕಟ್ಟಿ ಯಮ ಮಾರ್ಗಕ್ಕೆ ಕರೆದೊಯ್ಯಲಾಗತ್ತೆ. ಯಮ ಮಾರ್ಗಕ್ಕೆ ಪ್ರಯಾಣವು ಅತ್ಯಂತ ಕಷ್ಟವೆಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಯಮ ಮಾರ್ಗಕ್ಕೆ ಹೋಗುವ ದಾರಿಯಲ್ಲಿ ಆತ್ಮವು ದೇಹದಲ್ಲಿದ್ದಾಗ ಮಾಡಿದ ಕರ್ಮಗಳಿಗೆ ಪ್ರತಿಫಲವನ್ನ ಅನುಭವಿಸುತ್ತದೆ. 12 ತಿಂಗಳಲ್ಲಿ ಆತ್ಮವು 16 ನಗರಗಳನ್ನು ಮತ್ತು ಅನೇಕ ನರಕಗಳನ್ನ ದಾಟಿ ಯಮಲೋಕವನ್ನ ತಲುಪುತ್ತದಂತೆ. ಹಾಗೆಯೇ ಸಾವಿನ ನಂತರ ಪ್ರತಿಯೊಬ್ಬ ವ್ಯಕ್ತಿಯು 12 ದಿನಗಳ ಕಾಲ ಪ್ರೇತಾತ್ಮವಾಗಿ ಅಲೆದಾಡಬೇಕಾಗುತ್ತದೆ ಅಂತ ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಮರಣ ಹೊಂದಿದ ನಂತರ ವ್ಯಕ್ತಿಯ ಆತ್ಮಕ್ಕೆ ಅಭೌತಿಕ ದೇಹವನ್ನ ಪಡೆಯಲು 12 ದಿನಗಳು ಬೇಕಾಗುತ್ತದೆ. ಅಭೌತಿಕ ದೇಹವು ಸ್ವರ್ಗದ ಪ್ರಭಾವದಿಂದಾಗಿ ಮತ್ತು ಸದ್ಗುಣದಿಂದಾಗಿ ಪಾಪಕ್ಕೆ ಅನುಗುಣವಾಗಿ ನರಕ ಯಾತನೆಯನ್ನ ಅನುಭವಿಸಬೇಕಾಗುತ್ತದೆ. ಆತ್ಮವು ಕರ್ಮದ ಫಲವನ್ನ ಅನುಭವಿಸಿದ ನಂತರ ಮತ್ತೆ ಹೊಸ ದೇಹವನ್ನ ಸೇರುತ್ತದೆ. ಸ್ವರ್ಗವನ್ನು ಸೇರಿದ ಆತ್ಮವು ಸದ್ಗುಣಶೀಲನಾಗಿ ಶ್ರೀಮಂತ ಮತ್ತು ಸಂತೋಷದ ಕುಟುಂಬದಲ್ಲಿ ಜನಿಸುತ್ತಾರೆ. ಮರಣಾನಂತರದ ಜೀವನವನ್ನ ವಿವರಿಸುವ ಗರುಡ ಪುರಾಣವು ಧರ್ಮನಿಷ್ಠವಾದ ಆತ್ಮ ಮಾತ್ರ ವಿಷ್ಣುವಿನ ಲೋಕಕ್ಕೆ ವಿಷ್ಣು ದೂತರೊಂದಿಗೆ ಹೋಗುತ್ತದೆಯೇ ಹೊರತು ನರಕಕ್ಕೆ ಹೋಗಬೇಕೆಂದೇನಿಲ್ಲ. ಸಾವಿನ ನಂತರ ಒಂದು ವೇಳೆ ಆತ್ಮವನ್ನ ಯಮಲೋಕಕ್ಕೆ ಕರೆದುಕೊಂಡು ಹೋದಾಗ ಯಮನ ಸಂದೇಹವಾಹಕರು ಅಭೌತಿಕ ದೇಹವನ್ನು ಅಥವಾ ಅತೃಪ್ತ ಆತ್ಮವನ್ನು ಒಂದೇ ದಿನದಲ್ಲಿ 1600 ಕಿಲೋಮೀಟರ್ ದೂರದಷ್ಟು ಓಡಿಸ್ತಾರಂತೆ. ಆತ್ಮವು ದೇಹವನ್ನು ತೊರೆದ ದಿನ ಮಾತ್ರ ಅದಕ್ಕೆ ವಿಶ್ರಾಂತಿಯನ್ನ ನೀಡಲಾಗುತ್ತದೆ. ವ್ಯಕ್ತಿಯ ಮರಣದ ನಂತರ ಸಾವಿನ ದಿನಾಂಕದಿಂದ 1 ವರ್ಷದವರೆಗೆ ಆಹಾರ ಧಾನ್ಯಗಳನ್ನ ದಾನ ಮಾಡಬೇಕೆಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಈ ಅವಧಿಯಲ್ಲಿ ಬ್ರಾಹ್ಮಣರಿಗೆ, ಪ್ರಾಣಿ ಪಕ್ಷಿಗಳಿಗೆ ದಾನ ಮಾಡಿದ ಆಹಾರವು ಸತ್ತ ವ್ಯಕ್ತಿಯ ಆತ್ಮವನ್ನ ಮತ್ತಷ್ಟು ಬಲಪಡಿಸುತ್ತದೆ. ಯಾವ ಕುಟುಂಬದಲ್ಲಿ ಮರಣ ಹೊಂದಿದ ವ್ಯಕ್ತಿಗಳ ಹೆಸರಿನಲ್ಲಿ ದಾನ, ಶ್ರಾದ್ದ, ತರ್ಪಣವನ್ನು ಮಾಡಲಾಗುವುದಿಲ್ಲವೋ ಆ ಆತ್ಮವು ಯಮ ಮಾರ್ಗದಲ್ಲಿ ನೋವನ್ನು, ಬಳಲುವಿಕೆಯನ್ನ ಅನುಭವಿಸುತ್ತದೆ. ಆತ್ಮವು ಅತೃಪ್ತ ಆತ್ಮವಾಗಿರುತ್ತದೆ. ಮರಣದ ನಂತರ ನಮ್ಮ ಆತ್ಮವು ಹೇಗಿರುತ್ತದೆ ಎಂದು ತಿಳ್ಕೊಂಡಿದ್ದೀರಾ ಅಲ್ವಾ? ನಾವು ಅಸ್ತಿತ್ವದಲ್ಲಿದ್ದಾಗ ಮಾಡಿದಂತಹ ಪಾಪ ಕರ್ಮಗಳಿಂದಾಗಿ ಮರಣಾನಂತರದ ನಮ್ಮ ಆತ್ಮವು ಸಮಸ್ಯೆಯನ್ನ ಎದುರಿಸಬೇಕಾಗತ್ತೆ. ಹೀಗಾಗಿ ನಮ್ಮ ಜೀವನದಲ್ಲಿ ಒಳಿತು ಮಾಡುವುದು ಉತ್ತಮ. ಒಂದು ವೇಳೆ ನಮಗೇನಾದರೂ ಒಳಿತು ಮಾಡೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ದಯವಿಟ್ಟು ಇನ್ನೊಬ್ಬರನ್ನ ಆಡ್ಕೊಳ್ಳೋದನ್ನು ಬಿಟ್ಟು ತಮ್ಮ ಪಾಡಿಗೆ ತಾವು ಇರುವುದಂತೂ ಉತ್ತಮ. ಯಾರಿಗೂ ಕೂಡ ಮತ್ತೊಬ್ಬರ ಜೀವನವನ್ನು ನೋಡಿ ಆಡಿಕೊಳ್ಳುವಂತಹ ಅರ್ಹತೆ ಇರೋದಿಲ್ಲ. ಆಡ್ಕೊಳ್ಳೋದಕ್ಕೆ ಏನೂ ಇಲ್ಲ. ಇವ್ರಿಗೆ ಒಂಥರ ಕಷ್ಟ ಆದರೆ ಮತ್ತೊಬ್ಬರಿಗೆ ಇನ್ನೊಂದು ಥರ ಕಷ್ಟ ಇರುತ್ತೆ, ನನಗೆ ಇನ್ನೊಂದು ಥರ ಕಷ್ಟ ಇರುತ್ತೆ. ಹಾಗಾಗಿ ಅವರ ಕಷ್ಟ ಅವರಿಗೆ ಮೇಲಾಗಿರುತ್ತದೆ ಹೊರತು ಮೇಲು ಕೀಳು ಅಂತ ಕಷ್ಟ ಯಾವುದೂ ಇರೋದಿಲ್ಲ.
ನಾವು ಮಾಡಿದ ಪಾಪಕರ್ಮಗಳೇ ಕೊನೆವರೆಗೂ ನಮ್ಮೊಂದಿಗೆ ಇರುವುದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.